ಯಾಕಂದರೆ ಅದಾದಮೇಲೆ ಐ ಥಿಂಕ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಅದು ಯಾರು ಕಾಂಪ್ಲಿಮೆಂಟ್ ಕೊಟ್ಟರೆ ಐ ಥಿಂಕ್ ಗೀತನಿಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಸೊ ಈಗಾಗಲೇ ಈ ಸಿನಿಮಾ ರಿಲೀಸ್ಗೆ ನೀವೆಲ್ಲ ಏನೇನು ಅಂದರೆ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದಮೇಲೆ ಎಷ್ಟು ಇದಾಗ್ಬೋದು? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಡ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಔಟ್ಸೈಡು, ಇವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ, ಅದು ಜನವರಿ 1ಕ್ಕೆ ಬಿಡ್ತಾ ಇದ್ವಿ ಸರ್. ಶಿವಣ್ಣ, ಗೆಟಪ್ಗಳು ತುಂಬ ಡಿಫ್ರೆಂಟ್ ಆಗಿದೆ. ಪೆಪ್ಪರ್ ಸಾಲ್ಟು ಆ ಗೆಟಪ್ ಎಲ್ಲ, ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗೆ ಅನ್ಸುತ್ತೆ ನಿಮ್ಗೆ? ಆ ಗೆಟಪ್ ಎಲ್ಲ ಹಾಕ್ದಾಗ ಅದು ಆ್ಯಕ್ಚುಲಿಗೆ ಆಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬಂದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟಪ್ಗೆ ಒಂದು 3.5, 4 hours ಆಗಿದೆ. ಐ ಥಿಂಕ್ ಗುಡ್, ಒಂದು ಆಪರ್ಚುನಿಟಿ ನಮಗೆ. ಯಾಕಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಆ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ. ಅಮ್ಮ ಬಟ್ ಎಷ್ಟೊತ್ತು ಬರುತ್ತೆ ಅಂತ ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಆಗಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟ್ ಅಂತ. ಅವರು ನೋಡಿದ್ದೆ ಯಾವಾಗ ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದೆ ನನ್ನ ಮಿಡದ ಶ್ರುತಿಲಿ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರು? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಉಪೇಂದ್ರ ಬಂದು ಅವಾಗ ಮುದ್ದಾಗಿದೆ ಅಂತ ಉಪೇಂದ್ರ ನನಗೆ ತಪ್ಕೊಂಡೆ ಅದಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವದು. ಸೊ ಶಿವ ದೇವ್ರೇನಾದ್ರೂ 3ನೇ ಕಣ್ಣು ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ 3ನೇ ಕಣ್ಣಲ್ಲಿ ಏನೇನು ನಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸ್ ಹತ್ರದಾಗಲಿ ತುಂಬ ಆಗ್ತಾ ಇರುತ್ತೆ. ನಮಗೂ ಅದಕ್ಕೆ ಒಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದ್ರೂ ನಿಮ್ಮ 3ನೇ ಕಣ್ಣು? ಯಾರು ಮನೆಯೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ 3ನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ 2 ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸರ್, ಲೇಡಿ ಗೆಟಪ್ ಅಲ್ಲಿ ಸರ್, ನಿಮ್ದು ಮತ್ತೆ ಶಿವಣ್ಣ ಅವರದ 3ನೇ ಸಿನಿಮಾ ಇದು ಕಾಂಬಿನೇಷನ್ ಆಗಿ. ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಆ 2 ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ಥರದ ಪಾತ್ರಗಳನ್ನ ಕಂಡುಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನ ನೀವು ಕಾಣಿಸ್ಕೊಳ್ತೀರಾ. ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಎಷ್ಟು ರುಚಿಸ್ಬೋದು ಅಂತ? ಖಂಡಿತ. ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ಥರ ಇದೆ. ಏನಂದರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ, ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಂದು ಇವ್ರದ್ದು. ಬಡ ಒಂಥರ ಅದು ನೀವು ನೋಡ್ಬೇಕಾದ್ರೆ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ, ಲೇಡಿ ಗೆಟಪ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ದೀರಾ ಅಂತ? ಯಾ, ಒಂದು ಫುಲ್ ಸಾಂಗ್ ಇರುತ್ತೆ.
ಫುಲ್ ಸಾಂಗ್ ಅದಲ್ಲ, ಎ ಬಿಟ್. ಸರ್, ಈಗ ಉಪ್ಪಿ ಸರ್ ಮತ್ತು ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದರೆ ಬದುಕಿನ ಸಾಕಷ್ಟು ಅಂದರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವಿಬ್ಬರು ಕೂಡ ಅಂದರೆ ಒಂದು ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಲೇ ಅನ್ಕೋಬೋದು. ಈ ಕ್ಷಣ ಅಂದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತು ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ಯಾವ ಸಿನಿಮಾದ ನಮ್ದು ಪರ್ಸನಲ್ ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದ್ರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಆ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಆಮೇಲೆ ನಿಮ್ಗೆಲ್ಲೋ ರಿಲೇಟ್ ಆಗುತ್ತೆ ಆಕ್ಚುಲಿ, ಹೌದಲ್ವಾ ಈ ಥರ ಇರುತ್ತಾ. ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನ ನಾವು ಯಾರು ನೀವು ಸಿನಿಮಾ ನೋಡ್ಮೇಲೆ ಅದನ್ನ ಮಾತಾಡಬೇಕು. ಅದ್ರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಬಹಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು, ನಮ್ಮ ಕಲ್ಚರು, ನಮ್ದು ಇದು ಕೆಲವರು ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ, ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಬಟ್ ಅದು ತುಂಬ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಅದನ್ನ ಟಚ್ ಮಾಡೋಕ್ಕೂ ಧೈರ್ಯ ಬೇಕು, ಯಾಕಂದ್ರೆ ಬಿಕಾಸ್ ಅದು ಲೋಕ, ಅದನ್ನ ಕಟ್ಕೊಟ್ಟಿದ್ದಾರೆ ನಿಜವಾಗ್ಲು ಪ್ರೊಡ್ಯೂಸರ್, ಡೈರೆಕ್ಟ್ರು. ಉಪ್ಪಿ ಸರ್, ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದಾರ ಈ ಸಿನಿಮಾನಲ್ಲಿ? ಹಳೆ ಉಪೇಂದ್ರ ಹೆಂಗಿದ್ನ? ಅಲ್ಲ ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಎಲ್ಲ ಅರ್ಜುನ್ ಅಲ್ಲಿ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅಲ್ಲ, ಅರ್ಜುನ್ ಅವ್ರು ಹೇಳಿರಲ್ಲ, ಅವ್ರೊಂಥರ ಫ್ಯಾನ್ ತರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನ್ ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವ್ವರ್ ತರ ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ. ಸರ್ ಆಕ್ಚುಲಿ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಡೂಪರ್. ಓಮ್ ಸಿನಿಮಾ ತರ ಮತ್ತೊಂದು ನಮಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು ನೋಡಿ? ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ, ಇಮಿಡಿಯೇಟ್ ಆಗಿ. ಸತ್ಯ ಸರ್, ನಿಮಗೆ ಒಂದು ಪ್ರಶ್ನೆ. ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯ್ತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಕ್ಯಾಮ್ರಾ ವರ್ಕ್ ಆಗಿ? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ರಿಂದ ಆ ಪ್ರಿವೈಸ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನ ಕ್ಯಾಮ್ರಾದಲ್ಲಿ ಅಂದರೆ ತೆಗೆದಾಗ ಯಾವ ಥರ ಕಾಣುತ್ತದೆ, ಬ್ಯಾಕ್ಗ್ರೌಂಡ್ ಏನು ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರಬೇಕು, ಏನೇನು ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನು ಕಂಟ್ರೋಲ್ ಎನ್ವೈರಾನ್ಮೆಂಟಲ್ಲಿ ಇರೋ ಥರ ಲೊಕೇಶನ್ಗಳನ್ನು ಹುಡುಕಿ ಅಲ್ಲಿ ನಮ್ಗೇನು ಬೇಕು ಅದನ್ನು ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗೋಯ್ತು ಸ್ವಲ್ಪ. ಅದು ಶಿವಣ್ಣ, ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವನ? ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ? ಏನು ಬೇಕಾದ್ರೆ ಅನ್ಕೋಬೋದು. ನೋಟ ಅಲ್ಲಿ ಹೆಂಗಿದೆಯೋ, ಈ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದು. ನಾನು ಉಪ್ಪಿ ಸರ್, ಹೀರೋನ ವಿಲನ್ನ? ನೀವೇನೋ ಅದು ನಾನು. ಶೆಟ್ರೆ ಇಲ್ಲಿ ಸರ್, ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಮಧ್ಯೆ ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂಥವ್ರ ಮಧ್ಯದಲ್ಲಿ ಸಿನಿಮಾನ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂಥ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬೀರ್ ಶೆಟ್ರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಈ ಸಿನಿಮಾ ಬಗ್ಗೆ. ಏನು ಹೇಳಿದ್ರು ಸರ್ ಸಿನಿಮಾ ನೋಡಿ ಅಂತ? ಅಂದರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ನ ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನ ಎಲ್ಲೆಲ್ಲ ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂಥ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂಥ ಚಾನ್ಸು. ಯಾಕಂದರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸಿಂದ ಹಿಡಿದು ಮೈತ್ರಿಯಿಂದ ಹಿಡಿದು AGS ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡೇ ಅವ್ರು ಇಷ್ಟಪಟ್ಟೆ ಬಂದ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಾದ್ರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಓಪನಿಂಗ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬಂದಂತ ರೆಸ್ಪಾನ್ಸ್ ಏನಿತ್ತು ಅಂತ ಸಿನಿಮಾ ನೋಡಿದ ತಕ್ಷಣ ಅವ್ರ ಕಡೆ ಅವ್ರಿಗೆ ಬಹಳ ಇಷ್ಟ ಆಯಿತು. ಬಟ್ ಈಗ ಯಾವ ಶೇಪಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ.
ಯಾಕಂದರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ. ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ. ಚೆಲುವೆಯ ನೋಟ ಚಿನ್ನ ಸಾಂಗು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಕಾಕತಾಳೀಯ ಅಂತನಾ ಅಥವಾ ಟ್ರೈಲರ್ಗೆ ಅಂತಾನೆ ಮಾಡ್ಕೊಂಡಿದ್ದು ಕಂಟೆಂಟ್ ಹೇಗೆ ಇದು ಅಂತ? ನಿಮಗೆ ಪರ್ಸನಲ್ ಆಗಿ ಅಣ್ಣವರ ಸಾಂಗ್ಗಳಲ್ಲಿ ಯಾವ್ದು ಸಿಕ್ಕಾಪಟ್ಟೆ ಇಷ್ಟ ಅಂತ? ನನಗೆ ಆಕಾಶವೇ ಬಿಡಿನ ಮೇಲೆ ತುಂಬ ಇಷ್ಟ. ಯಾವಾಗಲೂ ಆಡ್ತಾ ಇರ್ತೀನಿ ಆ ಸಾಂಗ್ನ, ಅದು ತುಂಬ ಇಷ್ಟ. ಈ ಸಾಂಗು ಮತ್ತೆ ಉಪಿ ಸರ್ ಇಬ್ಬರು ಕಾಂಬಿನೇಷನ್ಗೆ ಏನಾದ್ರು ಲಿಂಕ್ ಇದೆಯಾ ಅಂತ ಯಾವ್ದಮ್ಮ ಸಿನಿಮಾದಲ್ಲಿ ನೋಡಿ? ಶೆಟ್ರೆ, ಇಬ್ಬರು ದೊಡ್ಡ ಸ್ಟಾರ್ಗಳ ಜೊತೆ ಮೊದಲನೇ ಸರಿ ಆ ಒಂದು ಕಾಂಬಿನೇಷನ್ ನೀವು ಎಂಟ್ರಿ ಆದ್ರಿ, ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಆಕ್ಟ್ ಮಾಡ್ಬೇಕಾರೆ? ಹೇಗಿತ್ತು? ನಾನಾ ಓಡ್ತಾನೆ ಇದ್ದೀರಾ ಇಡೀ ಸಿನಿಮಾ? ಹೌದು, ಅಂದರೆ ಅದೇ ಆ್ಯಕ್ಚುಲಿ ಸಿನಿಮಾದಲ್ಲಿ ನೋಡಬೇಕು, ಎಲ್ಲದನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತೇನೆ ಇದರಲ್ಲಿ. ಆ ಥರದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂಥ ನನ್ನಂಥ ನಿಮ್ಮಂಥ ಎಲ್ಲರಂಥ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂಥ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ, ಅಂದರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ನಾನು ತುಂಬ ಇಷ್ಟಪಡುವಂತಹ ಇಬ್ಬರು ನಟ ಮತ್ತು ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತು ಏನಂದರೆ ಅವ್ರು ಏನಾದರೂ ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದರೆ ಅವ್ರು ಎಷ್ಟು ಕಂಫರ್ಟೇಬಲ್, ಈಗ ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಷಿಯಸ್ ಇಲ್ಲದೆ ಮಾತಾಡ್ತಾರೆ. ಹಾಗಾಗಿ ನಾನು ಹೊರಗೆ ಬಂದಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು, ಹೇಗೆ ಅನಿಸ್ತು ಸ್ಟಾರ್ಗಳ ಜೊತೆ ಯಾವತ್ತೂ ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನಗನ್ನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದರೂ ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ, ಒಂದು ಇವ್ರು ಹೇಳುವಂಥ ಮಾತು, ಅರ್ಜುನ್ ಜನ್ಯ ಹೇಳುವಂಥ ಮಾತು ಅವ್ರು ಹೇಳಬೇಕಾದ್ರೆ ಒಂದು ಸ್ವಲ್ಪ ತಡಬರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದರೂ ಕೂಡ ಇವರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದರೂ ಏನು ಹೇಳಿಲ್ಲ. ಏನೂ ಹೇಳದೇ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಹಳ ಈಸಿ ಆಯ್ತು ಸರ್. 2 hours 26 minutes ಇದೆ ಸರ್. ಟೆನ್ಷನ್ ಏನಿಲ್ಲ ಸರ್. ನೋಡಿ ಹೆಂಗೆ ಮಾತಾಡಿದ್ರೆ, ನಂಗೆ ಟೆನ್ಷನ್ ಇದ್ದರೆ ಹಂಗೆ ಮಾತಾಡೋಕ್ಕಾಗತ್ತೆ ಸರ್. ಖುಷಿಯಿಂದ ಮಾತಾಡ್ತಾ ಇದ್ದಿದ್ದು, ಟೆನ್ಷನ್ನೇ ಇಲ್ಲ ಸರ್ ನನಗೆ. ಅದೇ ಶಿವಣ್ಣ ಹೇಳಿದ್ರಲ್ಲ, ಯದ್ಭಾವಂ ತದ್ಭವತಿ ಅಂತ. ಯಾವ ಥರ ನೋಡ್ರು ಹಂಗೆ ಸರ್. ಸರ್, ವೇದಿಕೆ ಮೇಲಿರೋ ಶೆಟ್ರೆ ನೀವೇ ಹೇಳ್ಬಿಟ್ಟು ಸರ್, ಇಲ್ಲಿ ಸರ್, ಶೆಟ್ರು ವೇದಿಕೆ ಮೇಲೆ ಇರೋರು ಯಾರು ಬೇಕಾದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ, ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ. ಅದು ಖ್ಯಾತಿ ಕೂಡ ಆಗಿದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಗ್ಲಿಮ್ಸ್ಗಳನ್ನ, ಟ್ರೈಲರ್ಗಳನ್ನ ನೋಡಿದರೆ ಕಾಪಾಡೋ ಅರ್ಧನಾರೀಶ್ವರ ರೂಪದಲ್ಲಿ ಶಿವಣ್ಣ ಆಗಿರ್ಬೋದು, ಕಾಡುವಂತಹ ಯಮನ ರೂಪದಲ್ಲಿ ನೀವಾಗಿರ್ಬೋದು, ಅವರ ಇಬ್ಬರ ಮಧ್ಯೆ ಒದ್ದಾಡೋ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ, ನಮ್ಮ ದೇಶದ ನಾವು ನಂಬುವಂಥ ದೈವ ಮತ್ತೆ ಹುಟ್ಟಿ ಬರ್ತಾನೆ ಅಂತ. ಈ 45 ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ನಾನು ಹೇಳ ಗೊತ್ತಿಲ್ಲ, ಇದು ಹೆಂಗೋ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೇಳ್ದಾಗ ನನಗೆ ಫ್ಲ್ಯಾಶ್ ಆಯಿತು, ಯಾವುದೋ ಒಂದು ಸಿನಿಮಾ ಅಂತೆ. ಏನು ಗುರುವೇ ನನಗೆ ಗೊತ್ತಿಲ್ಲ, ಇದು ಸರಿನೋ ಇದು ನೀವು ಹೇಳಬೇಕು. ಯಾಕಂದ್ರೆ ಅಣ್ಣ ಅವರು ಎಲ್ಲ ಒಂದು ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು, ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಅವ್ರು ಯಾರೋ ಒಬ್ಬರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರಂತೆ, ಗುರುವೇ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಅಂತ. ಹೆಂಗನ್ಸಿರುತ್ತೆ ಅಲ್ಲಿರೋರಿಗೆಲ್ಲ, ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ, ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಮ ಆನ್ಸರ್ ಸಿಕ್ಕಿರ್ಬೋದು ನಿಮಗೆ. ಪ್ರಮೋದ್ ಶೆಟ್ರೆ, ಒಂದು ಕಡೆ ಮೀನು ಬಿಟ್ಟು ಮಟನ್ ಹಲಾಲ್ ಕಟ್ ಮಾಡ್ಕೊಂಡಿದ್ದೀರಿ, ಹೇಗಿತ್ತು ಅಂತ? ಯಾಕಂದ್ರೆ ಆ ಕಡೆ ಮೀನು, ಈ ಕಡೆ ಮೀನು ತಿಂದಿದ್ದಷ್ಟೇ ಅಭ್ಯಾಸ, ಕಟ್ ಮಾಡೋ ಅಭ್ಯಾಸ ಇಲ್ಲ. ಇಲ್ಲ, ಮಟನ್ ಕಟ್ ಮಾಡೋದು ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಸೊ ಕಷ್ಟಪಟ್ಟಿದ್ದೀನಿ ಕತ್ತರಿಸೋಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸೋಕ್ಕೆ ಅಂತ. ಥ್ಯಾಂಕ್ ಯು. ದೊಡ್ಡಮನೆ ಊರನ್ನ ತರನೇ ಜಾತ್ರೆ
ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇಡೀ ಟೀಮ್ ಅಥವಾ ನೀವು ಸೇರ್ಕೊಂಡು ಹೊಸಪೇಟೆಗೆ ಹೋಗಿ ವಿಸಿಟ್ ಕೊಡೋ ಏನಾದ್ರು ಪ್ಲಾನ್ ಇದೆಯಾ? ಎಲ್ಲ ಕಡೆ ಹೋಗ್ಬೇಕಂತ ಆಸೆ ಇದೆ. ರಿಲೀಸ್ ಆದಮೇಲೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವಿಲ್ ವಿಸಿಟ್ ಆ್ಯಂಡ್ ಕಮ್. ಯಾಕೆಂದರೆ ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದರೆ ಇನ್ನೂ ಹತ್ತಿರ ಆಗ್ತೀವಿ ಅಂತ ಒಂದು ಭಾವನೆ. ಶಿವಣ್ಣ, ಶಾರದಾ ಇಲ್ಲಿ 3 ಜನಕ್ಕೂ ಕ್ವೆಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರೂ ಕೇಳಲ್ಲ. ಬಟ್ ಗಿವನ್ 45 ಡೇಸ್ ಡೆಸ್ಟಿನಿ 45 ಡೇಸ್ ಕೊಟ್ಟು ನಿಮಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಹೇಳ್ಬಿಡ್ತೀನಿ ಈಸಿಯಾಗಿ. ಇನ್ 45 ಡೇಸ್. ಅದೇ ಕೆಟ್ಟದನ್ನೆಲ್ಲ ಒಡೆದು ಬಿಸಾಕ್ಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್. ಇಲ್ಲ, ವ್ಯಾಲ್ಯೂ ದ ಲೈಫ್. ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ. ಸರ್, ನಿಮ್ಮ ಕ್ಯಾರೆಕ್ಟರ್ ಇಟ್ಕೊಂಡೇ ಹೇಳಬೇಕು. ನನ್ನ ಕ್ಯಾರೆಕ್ಟರ್ ಇಟ್ಕೊಂಡಿದ್ದೆ, ವ್ಯಾಲ್ಯೂ ದ ಲೈಫ್. ಓಕೆ. ಇಟ್ ಮೈಟ್ ಬಿ ಎನಿಥಿಂಗ್. ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್. ಅವಾಗ ಅದರಿಂದನೇ ಏನೋ ಆಗ್ಬೋದು, ಬಟ್ ಆದರೂ ವ್ಯಾಲ್ಯೂ ದ ಲೈಫ್. ರಾಜ್ ಬಿ ಶೆಟ್ಟಿ. ಅದೇ ನಂಗೆ ಆ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡೋದು ಗೊತ್ತಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೇನೆ. ಓಡೋದ್ ಬಿಟ್ಟು ಓಡ್ತಾನೆ ಇರ್ತೀರ. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗ್ಬೇಕು. ಇಲ್ಲಿ ಒಳಗಡೆ ಧಾವಂತ ಇರುತ್ತಲ್ವ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದ್ದೀವಿ, ಆ ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂತ ನೆಮ್ಮದಿ ಎಲ್ರಿಗೂ ಸಿಗ್ಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದೊಂದು ಹಾರೈಕೆ ಅಷ್ಟೇ. ಸರ್, ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಏನು ನಿಮ್ಮ ಕ್ವಶನ್ನೇ ಗೊತ್ತಾಗ್ತಾ ಇಲ್ಲ. 45 ದಿವಸ ಕೊಟ್ರೆ ನಿಮ್ಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನ್ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ಮೇಡಮ್, ಅಷ್ಟೇ. ಮೇ ಬಿ ಅವ್ರ ಪರವಾಗ ಆನ್ಸರ್ ಮಾಡೋದಾದ್ರೆ ಎಲ್ಲರೂ ಅವ್ರ ತರ ಮುಗ್ಧರಾಗಬೇಕು ಅಂತ ಅನ್ಕೋಬೋದೇನೋ. ಭಾರ ಇಳಿದಿದ್ಯಾ ಬಿಸ್ನೆಸ್ ವಿಚಾರವಾಗಿ? ಭಾರ ಇಳಿಯುತ್ತೆ ಸರ್, 100% ಇಳಿಯುತ್ತೆ ಅಂತ ಹೇಳೋಕ್ಕಾಗತ್ತೆ ಸರ್. ಎಲ್ಲ ನಿಮ್ಮ ಮುಂದೆನೇ ಬಿಟ್ಟಿದ್ದೀವಲ್ಲ ಸರ್. ನೀವೆಲ್ಲ ಇಳಿಸ್ತೀರಲ್ಲ ಭಾರನ, ನೀವೆಲ್ಲ ಇಳಿಸ್ತೀರ ಅಂತಂದಾನೆ. ಅರ್ಧ ಭಾರ ಇಳಿಸ್ಕೊಂಡಿದೆ, ಅರ್ಧ ಭಾರ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಸರ್. ಇಲ್ಲ, ದುಡ್ಡಿನ ಭಾರ ಹೊರಬೇಕು. ಇವಾಗ ಭಾರ ದುಡ್ಡಿನ ಮೂಟೆ ಭಾರ ಹೊರಬೇಕು ಅಂತ ಹೇಳಿ ಎಲ್ಲ ನಿಮ್ಮ ಆಶೀರ್ವಾದ ಸರ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ. ಟ್ರೈಲರ್ಗೆ ಹೇಗೆ ಪ್ರೀತಿಯ